ಹಾ ಸರ್, ಇವಾಗ ಹಿಟ್ ಅಂಡ್ ರನ್ ಕೇಸಲ್ಲಿ ರೆಸ್ಕ್ಯೂಗೆ ಹೆಲ್ಪ್ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಸಾರ್ವಜನಿಕರಲ್ಲಿ ಒಂದು ಗೊಂದಲ ಇದೆ ಸರ್. ಏನಂದ್ರೆ ಸಹಾಯ ಮಾಡಿದ್ರೆ ತಮ್ಮ ಮೇಲೆ ತನಿಖೆ ಆಗ್ತಿದೆ ಎಂದು ಜನ ಸ್ವಲ್ಪ ದೂರ ಹೋಗಿ ವಿಡಿಯೋ ಮಾಡೋ ತರ ಮಾಡ್ತಿದ್ದಾರೆ. ಅದಕ್ಕೆ ತಾವು ಅವೇರ್ನೆಸ್ ಹೇಗೆ ನೀಡಬಹುದು ಸರ್? ಟ್ರಾಫಿಕ್ ಪೊಲೀಸರಿಗೆ ಸಭೆ ಮೂಲಕ ಇದನ್ನು ಸಾರ್ವಜನಿಕರಿಗೆ ತಿಳಿಸಬಹುದಾ ಅಂತ ಒಂದು. ಎರಡನೇದಾಗಿ, ನೋ ಪಾರ್ಕಿಂಗ್ ಸ್ಥಳದಲ್ಲಿ ರಾಜಕೀಯ ವೆಹಿಕಲ್ ಹಾಗೂ ಪೊಲೀಸ್ ಇಲಾಖೆ ವೆಹಿಕಲ್ಗಳು ಕಂಡು ಬರ್ತವೆ. ಇದರ ನಿಯಂತ್ರಣ ಹೇಗೆ ಮತ್ತು ಇವರಿಗೆ ದಂಡ ಅನ್ವಯಿಸುವುದಿಲ್ವೇ ಅಂತ ಒಂದು ಪ್ರಶ್ನೆ ಇದೆ ಸರ್. ಸರಿ ಸರ್, ಭಾಳ ರಾಘವೇಂದ್ರ ಅವರೇ ತುಂಬ ಧನ್ಯವಾದ. ನೀವು ತುಂಬ ಒಂದು ವ್ಯಾಲಿಡ್ ಕ್ವೆಶನ್ಸ್ ಅಂದರೆ ಜನರಲಿ ಕೇಳ್ತಾರೆ. ಅದು ಫಸ್ಟ್ ಪ್ರಶ್ನೆ ತಮ್ಮದು ಅವೇರ್ನೆಸ್ ಬಗ್ಗೆ. ಇದು ಭಾಳ ಒಂದು ಮುಖ್ಯ. ನನಗೆ ನಾವು ಖಂಡಿತ ನಮ್ಮ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಜೊತೆಗೆ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಕೂಡ ಮಾಡ್ತೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅದಕ್ಕೆ ಪಾಪ್ಯುಲೈಸ್ ಮಾಡ್ತೀವಿ. ಯಾಕೆಂದರೆ ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಇದೆ. ಆದೇಶ ಪ್ರಕಾರ ಯಾರು ಮುಂದೆ ಸಹಾಯ ಬಂದರೆ ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಒಂದು ಕಾನೂನಲ್ಲಿ ಪ್ರಾವಧಾನ ಇದೆ. ಖಂಡಿತ ನಾವು ಮಾಡ್ತೀವಿ. ಎರಡನೇ ಪ್ರಶ್ನೆ, ನೋ ಪಾರ್ಕಿಂಗಲ್ಲಿ ನಿಮಗೆ ಗೊತ್ತಿರಲಿ, ಯಾರ್ದು ಗಾಡಿ ಇರಲಿ, ನಿಮ್ಮ ಹತ್ರ ಒಂದು ಆ್ಯಪ್ ಇದೆ, ಒಂದು ಆಸ್ಟ್ರಮ್ ಆ್ಯಪ್ ನಮ್ಮಲ್ಲಿ ಇದೆ. ಆಸ್ಟ್ರಮ್ ಆ್ಯಪ್ ಫ್ರೀ ಆಫ್ ಕಾಸ್ಟ್ ಡೌನ್ಲೋಡ್ ಮಾಡ್ಬೋದು. ಅದರಲ್ಲಿ ನೀವು ಕಂಪ್ಲೇಂಟ್ಸ್ ಕೂಡ ಕೊಡ್ಬೋದು ಡೈರೆಕ್ಟ್. ಸೊ ನಮಗೆ ಫೋಟೋ ಬಂದರೆ ನಾವು ಆ ಚಲಾನಲ್ಲಿ ಅವರು ಯಾರ್ದು ಗಾಡಿ ಇರಲಿ, ಅದು ನಂದು ಗಾಡಿ ಇರಲಿ, ಯಾರ್ದು ಗಾಡಿ ಇರಲಿ, ಇಟ್ ಈಸ್ ಲಯಬಲ್ ಟು ಬಿ ಫೈನ್ಡ್.